ಹೇಳಿದಂಗೆ ಅವ್ರ ತಾಳಕ್ಕೆ ತಕ್ಕಂಗೆ ಭಜನೆ ಮಾಡೋದ್ರಿಂದಾಗೆ ಇವತ್ತು ಈ ಕೋರ್ಟ್ಗಳು ಸಹಿತ ಇವತ್ತು ತಿಳಿತಾ ಇಲ್ಲ. ಪಾಪ ಮಮತಾ ಬ್ಯಾನರ್ಜಿ ಎಷ್ಟು ಓಡಾಡಿದ್ರು ನಿಮ್ಮ ಕಣ್ಣು ಮುಂದೆ ಕೆಲವೊಂದು ತಪ್ಪುಗಳಾಗಿದಾವೆ ಇಲ್ಲಂತಲ್ಲ, ಅವರು ಕೆಲವೊಂದು ತಪ್ಪುಗಳು ಮಾಡಿದ್ದಾರೆ. ತಮ್ಮ ಅಧಿಕಾರವನ್ನು ಸೇರಿಸ್ಬೇಕು ಮಾಡಬೇಕು, ಯಾಕೆ ರಾಜ್ಯದ ಯಾಕೆ ಸೇರಿಸ್ಬೇಕಪ್ಪ, ರಾಷ್ಟ್ರದ ಈ ಅಧಿಕಾರ ಮೇಲೆ ಯಾಕೆ ಬರೋದು ಅಂತ ಪ್ರಶ್ನೆಗಳು ಬಂದು ಏನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಆಗೋದು ಇಲ್ಲ. ಅವೆಲ್ಲನೂ ಗಮನಿಸಿದಾಗ ಕರ್ನಾಟಕದ ಮುಂದಿನ ಈ 2 ವರ್ಷಗಳು ಮಾತ್ರ ಖಚಿತವಾಗಿಯೂ ಪರೀಕ್ಷಾ ಕಾಲ ಕಾಂಗ್ರೆಸ್ಸಿಂದು. ಇದು ಉಳಿತದನ ಇಲ್ಲ ಅಂತ ಈಗ 4 ರಾಜ್ಯಗಳದಾವ, ನಿಮಗೆ ಗೊತ್ತದ. ಒಂದು ಕರ್ನಾಟಕ ದೊಡ್ಡದ, ಅದಂದ್ರೆ ಈ ಕೇರಳ ಒಂದು ಬಂದದ ಬದಿಗೆ. ಕೇರಳದ್ರೆ ಬುದ್ಧಿವಂತರದ, ಇಲ್ಲಿ ಬುದ್ಧಿವಂತರಿದ್ದಾರೆ. ಆ ಮಾತು ಬೇರೆ. ಯಾಕಂದ್ರೆ ವೈಚಾರಿಕವಾದಿಗಳು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಬುದ್ಧಿವಂತ ಅನ್ನೋದು ಎಲ್ಲ ಕಡೆ ಬುದ್ಧಿವಂತರಿದ್ದಾರೆ. ಸಂಪ್ರದಾಯವಾದಿಗಳು ಬುದ್ಧಿವಂತರಿದ್ದಾರೆ, ಕಮ್ಯುನಿಸ್ಟರು ಬುದ್ಧಿವಂತರಿದ್ದಾರೆ, ಅದೇ ಕಾಲಕ್ಕೆ ವೈಚಾರಿಕವಾದಿಗಳು ಬುದ್ಧಿವಂತರಿದ್ದಾರೆ. ಆದರೆ ಜನಪರ ಇದರಲ್ಲಿ ಎಷ್ಟಿದ್ದಾರೆ ಅನ್ನೋದು ಭಾಳ ಪ್ರಮುಖ ಆಗ್ತದೆ. ಆ ದಿಶೆಯಲ್ಲಿ ಕೇರಳ ಮತ್ತು ತಮಿಳುನಾಡು ಮೋಸ್ಟ್ಲಿ BJPಗಿಂದ ನಾಳೆ ಸಿಗ್ತದಂತ ಹೇಳೋದಿಲ್ಲ. ಬಟ್ ಕರ್ನಾಟಕದ ಮಾತ್ರ ಪರಿಸ್ಥಿತಿ ಹಂಗಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯದ ಜನರಲ್ಲಿ ಇಲ್ಲಂತಲ್ಲ. DK ಅವರು ಸೇಮ್ ಆಗೋದೇನು ತಪ್ಪಲ್ಲ. ಆದರೆ ಈ ಸಂದರ್ಭ ಮಾತ್ರ DK ಅವರು ಇನ್ನು ಮುಂದೆ ಅನಗತ್ಯವಾಗಿ ನಾನು CM ಆಗಬೇಕು ಅನ್ನೋಂಥ ಒಂದು ಪುಸ್ತಕ. ಸಿದ್ದರಾಮಯ್ಯರಂತೂ CM ಕುರ್ಚಿ ಬಿಡೋದಿಲ್ಲ, ಮತ್ತು ಬಿಟ್ಟು ಹೋಗೋದಿತ್ತಪ್ಪ ಅಂತ ಅಷ್ಟು ವಿಶ್ವಾಸ ಹೇಳ್ಬೋದಾಗಿತ್ತು. ಇವತ್ತು ಅವ್ರು ಬಿಟ್ಟು ಹೋಗೋದಿದ್ರೆ ಆ ದಲಿತ ಕಾರ್ಡನ್ನು ಪ್ರಯೋಗ ಮಾಡ್ತಾ ಇರಲಿಲ್ಲ. ಹೀಗಾಗಿ DK ಅವರು ಸಹಮತಿಯಿಂದ ಕಾಂಗ್ರೆಸ್ ಉಳಿಸ್ಬೇಕು. ಮೂಲತಃ DK ಅವರು ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ ಉಳಿಬೇಕು ಬೆಳಿಬೇಕು ಅಂತಂದ್ರೆ ಒಂದು ತ್ಯಾಗ ಅಂತೀವಿ ಅನ್ನೋದಕ್ಕೆ ತ್ಯಾಗ ಮಾಡಬೇಕು. ಈಗ ಸಾಕಷ್ಟು ಅನುಭವಿಸಿದಾರೆ. ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತು 4 ಪೋಸ್ಟ್ಗಳಿದ್ದಾವೆ. ತಿಳ್ಕೊಂಡು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇಬ್ಬರಲ್ಲೂ ಕಳಕಳಿ ಮನವಿ ಏನಪ್ಪ ಅಂದ್ರೆ ಅವರಿಬ್ಬರು ಅದನ್ನು ಬಿಟ್ಟು ಮೊದಲು ಚಲೋ ಕೆಲಸ ಮಾಡಲಿ. ಎಲ್ಲರಿಗೂ ಈಗ 56,000 ಮಂದಿಗೆ ಉದ್ಯೋಗ ಕೊಡಿಸೋ ಕೆಲಸ ಆಗಿದೆ. ಅದೇ ಬೆನ್ನ ಇನ್ನೂ 2,80,000 ಎಷ್ಟು ಅದಾವೆ, ಅವೆಲ್ಲ ಆಗಲಿ. ಅವಷ್ಟಾದ್ರೂ ಹೇಳ್ಕೊಳ್ಳಿಕ್ಕೆ ಮಾತಾಡ್ತದೆ. ಗ್ಯಾರಂಟಿ ನಾವು ಉದ್ಯೋಗ ಕೊಡ್ತೀವಿ ಅಂತೇಳಿ ಅದು ಹೇಳಿದ್ರೆ ಮಾತ್ರ 2022ರಲ್ಲಿ ಗೆಲ್ಬೋದು. ಇಲ್ಲಾಂದ್ರೆ